ಈ ಹಿನ್ನೆಲೆಯಲ್ಲಿ ಅಂದರೆ ಒಂದು ಕಡೆ ಮಧ್ಯಾಹ್ನ 12 ಗಂಟೆಗೆ DGMOಗಳ ಸಭೆ ಇದೆ, ಮತ್ತೊಂದು ಕಡೆ ಡೆಲ್ಲಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳನ್ನು ನಾವು ನೋಡಬಹುದು ಅಂತ, ಬೆಳಿಗ್ಗೆ ಮೀಟಿಂಗ್ಗಳಾಗುವಂಥ ಸಾಧ್ಯತೆ ಇದೆಯಾ? ಇಂಥ ಸಂದರ್ಭದಲ್ಲಿ ಸೇನಾ ಮೀಟಿಂಗು, ಎರಡು ರಾಷ್ಟ್ರಗಳ ನಡುವೆ ಪ್ರಮುಖ ಮೀಟಿಂಗ್ಗಳಾಗುವಂಥ ಸಂದರ್ಭದಲ್ಲಿ ಬೇರೆದಕ್ಕೆ ಹೆಚ್ಚು ಒತ್ತು ಕೊಡಲ್ಲ. ಯಾಕಂದರೆ ಇದು ಮುಗಿಲಿ ಅನ್ನುವಂಥದ್ದು. ಯಾಕಂದರೆ ಎರಡು ದೇಶಗಳ ನಡುವೆ ನಡೀತಾ ಇರುವಂಥ ಮತ್ತು ಸೇನಾಧಿಕಾರಿಗಳ ನಡುವೆ ನಡೀತಾ ಇರುವಂತಹ ಒಂದು ಕದನ ವಿರಾಮದ ಸಭೆ ಇದು. ಹಾಗಾಗಿ ಏನಾಗುತ್ತೆ, ಅದಕ್ಕೆ ಏನು ತೀರ್ಮಾನಗಳು ಮಾಡಬೇಕು ಅನ್ನುವಂಥ ಒಂದು ಚರ್ಚೆಗಳು ಈಗ ಆಲ್ರೆಡಿ ಆಗಿದೆ. ಅದೇ ಕುತೂಹಲದಲ್ಲಿ ಇರ್ತಾರೆ. ಇದಕ್ಕೆ ಹಿನ್ನೆಲೆಯಾಗಿ ನಿನ್ನೆ ಸಂಜೆ ಮತ್ತೊಂದು ಕಡೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ, ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ ನಡೀತು. ಅಲ್ಲಿ ಪಕ್ಷದ ಕೆಲವು ಪ್ರಮುಖರು ಕೂಡ ಆ ಸಭೆಯಲ್ಲಿ ಭಾಗವಾಗಿದ್ದರು. ಮತ್ತು ಮುಂದೇನು ಅನ್ನುವಂಥದ್ದು, ಪಕ್ಷದ ನಿಲುವೇಗಿರಬೇಕು ಅನ್ನುವಂಥ ಚರ್ಚೆಗಳು ಇನ್ನೊಂದು ಕಡೆ ನಡೀತಾ ಇದೆ. ಅದನ್ನು ಹೇಗೆ ಜನರಿಗೆ ನಾವು ಡೆಲಿವರಿ ಮಾಡಬೇಕು, ನಾವು ಏನು ಮಾಡಿದ್ವಿ ಅನ್ನುವಂಥದ್ದನ್ನ ಅವು ಇನ್ನೊಂದು ಭಾಗದಲ್ಲಿಯೂ ಕೂಡ BJP ನಡೆಸ್ತಾ ಇರುವಂಥದ್ದು ಪಕ್ಷವಾಗಿ. ಸೊ ಅದನ್ನು ಹೊರತಾಗಿ ಪ್ರಮುಖವಾಗಿ ಇವತ್ತೇನೆಲ್ಲ ತೀರ್ಮಾನಗಳಾಗಿದ್ದಾವೆ ನಿನ್ನೆ ಸಂಜೆ ರಾತ್ರಿಯ ಸಭೆಯಲ್ಲಿ, ಅವೆಲ್ಲವೂ ಕೂಡ ಚರ್ಚೆ ಆಗುವ ತನಕ. ಯಾಕಂದರೆ ಇದು ಒಂದು ಪ್ರಮುಖವಾದಂಥ ಕೆಲಸ ಅಂದರೆ ಸಭೆ, ಅದರ ಮೇಲೆ ಎಲ್ಲರ ಕಾನ್ಸಂಟ್ರೇಷನ್ ಕೂಡ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.